ಸಿಎಂ ಒತ್ತಡಕ್ಕೊಳಗಾದಂಗೆ ಒತ್ತಡ ಅಲ್ಲ ತಾಳ್ಮೆ ಕಳ್ಕೊಂಡಿರ್ಬೋದು. ವಿಧಾನಸಭೆ ಕಲಾಪದಲ್ಲಿ ವೈಯಕ್ತಿಕ ಮಟ್ಟದಲ್ಲಿ ನಿಂದನೆಗಳು ಬಂದಿದೆ. ಏಕವಚನಗಳ ಪ್ರಯೋಗ. ಏರುದನಿಲ್ ಪರಸ್ಪರ ನಿಂದಿಸಿಕೊಂಡಿದ್ದಾರೆ. ಪೇ ಸಿಎಂ, 100% ಸಿಎಂ, ಭ್ರಷ್ಟ ಸಿಎಂ ಅಂತೆಲ್ಲ ಅಶ್ವಥ್ ನಾರಾಯಣ್. ನೀನು ಭ್ರಷ್ಟಾಚಾರದ ಪಿತಾಮಹ, ನಿಮ್ದೆಲ್ಲ ಬಯಲ್ಗೆಳಿತೀನಿ ಅಂತ ಸಿಎಂ ಬಯಲ್ಗೆಳಿತಾರ. ಅವರು ಹೇಳಿದ್ದಾರೆ. ಯಾವ ಬಯಲು? ಹಗರಣಗಳ ಬಯಲು. ಹಗರಣಗಳ. ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ. ನಿಮ್ಮ 40% ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಇನ್ನು ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಗರಂ ಆಗ್ಬಿಟ್ಟು ಗೂಂಡಾ, ಲೂಟಿಕೋರ, ನಾಚಿಕೆ, ಮನ ಮರ್ಯಾದೆ ಇಲ್ಲ, ಡ್ಯಾಶ್ ಡ್ಯಾಶ್ ಅಂತೆಲ್ಲ ಬೈಕೊಂಡ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾತಾಡಕ್ಕೆ ಗೊತ್ತಿರಲ್ಲ ನಿಮ್ಗೆ. ಒಬ್ಬ ಮಾಜಿ ಮಧ್ಯ ನಿಮ್ಮಂತಹ ಡೆಮಾಕ್ರಸಿಯ ಲೀಡರ್ಗಳು ಎಲ್ಲಾ ಪಕ್ಷಕ್ಕೂ ಸೇರಿ ಹೇಳ್ತಿರೋದು, ನಾವು ಬೆತ್ತಲೆ ಆದಂಗೆ ಕಾಣಿಸ್ತಿರೋದು ನನಗೆ, ನೀವಲ್ಲ.